ಬಹಳ ವರ್ಷಗಳಿಂದ ರಂಗಭೂಮಿಗೆ ಬರಬೇಕು ಅಂತ ಅನ್ಕೊಂಡಿದ್ದೆ ನಾನು. ಮತ್ತೆ ರಂಗಭೂಮಿಗೆ ಬರೋದಂದ್ರೆ ಹೇಗೆ, ಒಂದು ಒಳ್ಳೆ ನಟನಾಗಿ ಬರ್ಬೋದಾ, ಒಂದು ಒಳ್ಳೆ ನಾಟಕಗಳನ್ನ ಮಾಡಿಕೊಂಡು ಸಿನಿಮಾ ಒಂದು 30-35 ವರ್ಷ ಆಯಿತು, 3 ದಶಕಗಳ ನಂತರ ಮಾಡ್ಬೋದಾ ಅಂದಾಗ ಅದರಿಂದ ಏನು ಸಾಧ್ಯ ಆಗುತ್ತೆ, ಒಂದಷ್ಟು ನಾಟಕಗಳನ್ನು ಪ್ರಕಾಶ್ ರೈ ಸ್ಟೇಜ್ ಮೇಲೆ ಇರ್ತಾನೆ, ಜನ ನೋಡ್ತಾರೆ, ಅಷ್ಟೇ ಆಗುತ್ತೆ. ಬಟ್ ಅದರಿಂದ ಏನಾಗುತ್ತೆ ರಂಗಭೂಮಿಗೆ ಬರೋದ್ರಿಂದ, ನಾನು ಏನು ಕೊಡಬಲ್ಲೆ ರಂಗಭೂಮಿಗೆ ಅಂತ ಯೋಚನೆ ಮಾಡಿದೆ. ಅಥವಾ ಒಂದು ತಂಡವನ್ನು ಕಟ್ಟಿ ನಾಟಕಗಳನ್ನ ಮಾಡೋದಾ ಅಂದರೆ ಅಲ್ಲ. ಮನುಷ್ಯನಿಗೆ ರೆಲೆವೆನ್ಸ್ ಬಹಳ ಮುಖ್ಯ, ಒಬ್ಬ ವ್ಯಕ್ತಿಯ ಪ್ರಸ್ತುತತೆ ಬಹಳ ಮುಖ್ಯ. ನಾನು ಮತ್ತೆ ರಂಗಭೂಮಿಗೆ ಬರಬೇಕಾದ್ರೆ ಅದು ತುಂಬ ಪ್ರಸ್ತುತವಾಗಿರಬೇಕು ಅನ್ನೋ ಕಾರಣಕ್ಕೆ ನಿರ್ದಿಗಂತ ಅನ್ನೋ ಒಂದು ಕಾವುಗೂಡನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ. ಕನ್ನಡ ರಂಗಭೂಮಿಯಲ್ಲಿ ಬಹಳಷ್ಟು ಶಾಲೆಗಳಿವೆ. ನಮಗೆ ನಟನ ಇದೆ, ಅಥವಾ ಸಾಣೆಹಳ್ಳಿ ಇದೆ, ನೀನಾಸಂ ಇದೆ, ನಮ್ಮ ರಂಗಾಯಣ ಇದೆ. ನಿರ್ದಿಗಂತ ಶಾಲೆ ಅಲ್ಲ. ಸೊ ಏನು ಮಾಡಬೇಕು ರಂಗಭೂಮಿಗೆ ಅಂತಂದಾಗ ನನ್ನ ಯೋಚನೆಯಲ್ಲಿ ಮತ್ತು ನಮ್ಮ ಆತ್ಮೀಯರ ಯೋಚನೆಗಳಲ್ಲಿ ಈ ಥರದ ಬೇರೆ ಬೇರೆ ರಂಗ ತರಬೇತಿ ಶಿಬಿರಗಳಿಂದ ಒಂದು ಡಿಪ್ಲೊಮಾಗಳನ್ನು ಮಾಡಿಕೊಂಡಂತಹ ಯುವಕರು ಏನು ಮಾಡ್ತಾ ಇದ್ದಾರೆ, ನಮ್ಮ ಕನ್ನಡದವರು ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಅದನ್ನು ಕಂಡು ಮುಂದುವರಿಸ್ತಿದಾರ, ಅವರುಗಳ ಮೂಲಕ ನಾವು ರಂಗಭೂಮಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಹಾಗೆ ಮೊದಲೊಂದು ಗಾಯಗಳು ಅಂತ ಒಂದು ನಾಟಕ ಮಾಡಿ ಬೇರೆ ಬೇರೆ ಜಿಲ್ಲೆಯ ಆಲ್ರೆಡಿ ತರಬೇತಿ ಹೊಂದಿ ಇನ್ನೇನು ಮಾಡಬೇಕು ಅಂತ ದಾರಿ ಕಾಣದೇ ಇರುವಂತಹ, ಏನೋ ಮಾಡುವ ಹುಮ್ಮಸ್ಸಿರುವಂತಹ, ಆಸಕ್ತಿ ಇರುವಂತಹ ಮತ್ತು ರಂಗಭೂಮಿಯ ಬೇಸಿಕ್ ತರಬೇತಿ ಇರುವಂತಹ ಒಂದು 20 ಜನರನ್ನು ಕರೆಸು, ಅವರಿಂದ ಒಂದು ಹೊಸ ನಾಟಕವನ್ನು ಕಟ್ಟಿ ಇಡೀ ಕರ್ನಾಟಕದಾದ್ಯಂತ ಅದನ್ನು ಟ್ರಾವೆಲ್ ಮಾಡ್ತಾ, ಬರೀ ಪಬ್ಲಿಕ್ ಶೋಗಳಲ್ಲದೆ ಅಲ್ಲಿಯ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಒಂದು ಕಾವ್ಯರಂಗ ಅಂತ ಮಾಡಿ ಅಲ್ಲಿ ಒಂದಷ್ಟು ಸಂವಾದಗಳನ್ನು ಮಾಡ್ತಾ ಬೆಳೆಸೋ ಪ್ರಯತ್ನ ಮಾಡಿದ್ವಿ. ಮಕ್ಕಳ ರಂಗಭೂಮಿ ಬಗ್ಗೆ ಏನು ಮಾಡ್ತಿದ್ವಿ ನಾವು ಅಂದರೆ, ರಂಗಭೂಮಿಗೆ ಅಂದರೆ ಮಕ್ಕಳಿಗೆ ನಾಟಕ ಕಲಿಸೋಕ್ಕಲ್ಲ. ಇಡೀ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ನೋಡಿದ್ರೆ ಥಿಯೇಟರ್ ಆಸ್ ಎ ಟೂಲ್ ಇನ್ ಎಜುಕೇಷನ್ ಅಂತಾರೆ. ಅಂದರೆ ರಂಗಭೂಮಿಯ ಮೂಲಕ ಶಿಕ್ಷಣ ಮಕ್ಕಳಲ್ಲಿ. ಅದಕ್ಕೋಸ್ಕರ ಒಂದಷ್ಟು ರಿಸರ್ಚ್ ಮಾಡಿ ಒಂದು 5.5 ಗಂಟೆಗಳ ಕಾಲ, ಒಂದು 30 ನಿಮಿಷದ ಒಂದು 3 ನಾಟಕಗಳು, ಅದಕ್ಕೋಸ್ಕರ ಒಂದಷ್ಟು ಹೊಸ ಹಾಡುಗಳು, ಕತೆಗಳು, ಒಂದು ಬೊಂಬೆ ಆಟ, ಈ ಥರದೊಂದು 5.5 ಗಂಟೆಗಳ ಒಂದು ಕರಿಕ್ಯುಲಮ್ನ ರೆಡಿ ಮಾಡಿ, ಒಂದು 2 ತಿಂಗಳು ಒಂದು 13 ಜನರನ್ನ ಟ್ರೈನ್ ಮಾಡಿ, ಒಂದು ಬಸ್ ಮಾಡಿ, ಈ ಕ್ಷಣಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ 110 ವಸತಿ ಶಾಲೆಗಳಿಗೆ ಹೋಗಿ ಪರ್ಫಾರ್ಮ್ ಮಾಡಿದ್ದೀವಿ.